ಇನ್ನು ಒಳಗಡೆ ಹೋಗಣ್ವಾ? ಇಷ್ಟೊತ್ತಿಗೆ ನಿತ್ಯ ಹೋಗಿರ್ತಾಳೆ ಅನ್ಸುತ್ತೆ. ಬನ್ನಿ ಅತ್ತೆ. ಬಾ. ಅವ್ರಿಗೆ ಡೋರ್ ತೆಗಿತಿರೋದು ಯಾರು? ಗಂಗಾನ ಇಲ್ಲ ಆಂಟಿನ? ಗಂಗಾ ಬದುಕಿ ಇದ್ದಾಳಲ್ಲ ಚಂದ್ರಿಕಾ. ಗಂಗನ ನಿತ್ಯ ಸಾಯಿಸಿಲ್ವಾ? ಅವಳು ಸಾಯಿಸಿದ್ರೆ ಇವಳು ಯಾಕ್ರಿ ಇಲ್ಲಿರ್ತಾ ಇದ್ಲು? ಅವಳು ಕೂಡ ನಮ್ಮ ಹಾಗೆ ಫೇಲ್ ಆಗಿರ್ಬೇಕು. ನಾಣಿ ಅವ್ರೆ, ಚಿಕ್ಕಮ್ಮ ಚಿಕ್ಕಪ್ಪ ಯಾವಾಗ ಬಂದ್ರಿ? ಹೋಮ ಎಲ್ಲ ಹೇಗಾಯ್ತು? ಏನ್ ಹೋಮ ಬಿಡಮ್ಮ, ಏನೂ ಆಗ್ಲಿಲ್ಲ. ಏನಾಯ್ತು? ಗ್ರಹಚಾರ ಕೆಟ್ಟು ಹೋಗಿ ಹೋಮ ನಿಂತು ಹೋಯ್ತಮ್ಮ. ಹೌದು, ಅವರೆಲ್ಲಿ? ಇವಾಗ ಮೇಲ್ ಹೋದ. ಮೇಲೆ ಹೋದ್ರ? ಗಂಗಾ, ಯಾಕಮ್ಮ ಗಾಬರಿ ಆಗಿದ್ಯಾ? ನಿತ್ಯ ಮನೆಗೆ ಬಂದಿದ್ಲು ಚಿಕ್ಕಮ್ಮ. ಅವಳು ಹೊರಗೆ ಹೋದ್ಲು ಇಲ್ವೋ? ಅಮ್ಮ ಗಂಗಾ, ಗಂಗಾ ಒಬ್ಳೆ ಹೋಗ್ತಿದ್ಯಲ್ಲಮ್ಮ, ನಾವು ಕರ್ಕೊಂಡು ಹೋಗ್ತೀವಿ. ಏನ್ರಿ ಜೊತೆಗೆ ಬನ್ನಿ. ಹಾ ಬಂದೆ. ನಿತ್ಯ ಯಾಕೆ ಬಂದ್ಲಮ್ಮ? ನನ್ನ ನೋಡಕ್ ಬಂದಿಲ್ಲ ಚಿಕ್ಕಮ್ಮ. ನೀವ್ಯಾರು ಇಲ್ಲ ಅಂತ ಜೊತೆಗಿರೋಕ್ ಬಂದಿದ್ಲು. ನಿಂಗೆ ಹಾಗೆ ಹೇಳಿದ್ಲಾ? ಚಿಕ್ಕಪ್ಪ ಹಾಗೆ ಹೇಳಿ ನಿನ್ ಜೊತೆ ಇದ್ಲಾ ಅಂತ. ಹೌದು ಚಿಕ್ಕಪ್ಪ, ಬೇಗ ಹೋಗೋ ಅಂತಿದ್ದೆ. ಹೋದ್ಲೋ ಇಲ್ವೋ? ಒಳಗಡೆ ಹೋಗಿ ಜೈನ ಹೇಗಾದ್ರೂ ಹೊರಗಡೆ ಕರ್ಕೊಂಡು ಹೋಗು. ಒಳಗ್ ನಿತ್ಯ ಇದ್ರೆ ನಾವು ಕಳಿಸ್ತೀವಿ. ಹಾ ಸರಿ. ಜೋಪಾನನಮ್ಮ, ಜೈಗೆ ಅನುಮಾನ ಬರ್ದಿದ್ದ ಹಾಗೆ ನೋಡ್ಕೋ. ಹಾ ಹೋಗಮ್ಮ.
ಏನ್ರಿ ಹೋಮ ಆಗಿಲ್ವಂತೆ? ಏನಾಯ್ತು? ಏನಾಗತ್ತೆ, ಇಷ್ಟ ಇಲ್ಲ ಅಂತ ಹೇಳಿದ್ರು ನೀನು ಮತ್ತೆ ಅಜ್ಜಿ ಆಣೆ ಮಾಡಿಸಿ ಬಲವಂತವಾಗಿ ನನ್ನನ್ನು ಅಲ್ಲಿ ಕಳ್ಸಿದ್ರಿ. ಎಲ್ಲ ಸೇರಿ ನಾನ್ಸೆನ್ಸ್ ಮಾಡಿದ್ರಿ. ಅದಕ್ಕೇನಾ ಅಜ್ಜಿ ಬೇಜಾರಾಗಿದ್ರು? ನಡೆದಿದ್ದೇನೋ ನಡೆದೋಯ್ತು, ನೀವು ಬೇಜಾರಾಗಬೇಡಿ. ನನಗೆ ಬೇಜಾರಿಲ್ಲ ಗಂಗಾ, ಕೋಪ ಇದೆ. ಮನುಷ್ಯರು ಯಾಕಿಷ್ಟು ಸ್ಟುಪಿಡ್ ಆಗಿ ಫೂಲಿಶ್ ಆಗಿರ್ತಾರೆ ಗೊತ್ತಾಗ್ತಿಲ್ಲ. ಎಲ್ಲ ಮೂಢನಂಬಿಕೆ. ಸೈನ್ಸ್ ಇಷ್ಟೆಲ್ಲ ಡೆವಲಪ್ ಆದ್ರೂ ಆ ನಂಬಿಕೆನೇ ಇಟ್ಕೊಂಡು ಒದ್ದಾಡ್ತಿದ್ದಾರೆ. ಅವ್ರವ್ರ ನಂಬಿಕೆ ಅವ್ರದ್ದು, ಬಿಟ್ಬಿಡಿ. ಒಂದ್ಸಲ ನೀವು ಕೆಳಗಡೆ ಬನ್ರಿ. ಯಾಕೆ? ಅಜ್ಜಿ ಡಲ್ ಆಗಿದ್ದಾರೆ, ಬಂದು ಸ್ವಲ್ಪ ಸಮಾಧಾನ ಮಾಡಿ. ನಾನ್ ಬರಲ್ಲ. ಮೂಢನಂಬಿಕೆಲೇ ಇದ್ರೆ ರಿಸಲ್ಟ್ ಹೀಗೆ ಇರುತ್ತೆ. ಏನ್ರಿ ಆ ಮಾತು? ಅವರು ದೊಡ್ಡವರು, ಅವ್ರು ಏನ್ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡೋದಲ್ವಾ? ಬನ್ರಿ ಪ್ಲೀಸ್. ಬನ್ನಿ ಪ್ಲೀಸ್, ಬನ್ನಿ. ನೀವು ಬನ್ನಿ, ಮೊದಲು ಬನ್ನಿ. ನಿತ್ಯ, ನಿತ್ಯ ಇದೆಯೇನಮ್ಮ? ಇದ್ರೆ ಹೊರಗಡೆ ಬಾರಮ್ಮ. ಏನಮ್ಮ ಗಂಗನ ಹಾಗೆ ಬಿಟ್ಟಿದ್ಯಲ್ಲ? ಗಂಗನ ಸಾಯಿಸೋದ್ರಲ್ಲಿ ನೀನು ಫೇಲ್ ಏನಮ್ಮ? ನಾನೇನ್ ಫೇಲ್ ಆಗಿಲ್ಲ. ಆ ಕಲ್ಪನಾ ಆಂಟಿ ಲಾಸ್ಟ್ ಮಿನಿಟ್ ಅಲ್ಲಿ ಬಂದು ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರು. ಯಾವ್ದೇನಾದ್ರೂ ಗಂಗಾ ಇನ್ನೂ ಬದುಕೆ ಇದ್ದಾಳಲ್ಲಮ್ಮ. ಗಂಗಾಗಿನ್ನು ಈ ಭೂಮಿ ಮೇಲೆ ಋಣ ಇದೆಯಮ್ಮ, ಗಟ್ಟಿಪಿಂಡ. ಗಂಗನ ಸಾಯಿಸೋದು ಎಷ್ಟು ಕಷ್ಟನೋ ಈಗಾದ್ರೂ ಅರ್ಥ ಆಯ್ತಾ? ಏನಾದ್ರೂ ಹೇಳ್ದಷ್ಟು ಸುಲಭನ ಮಾಡೋದು, ಮಾತಿಗಿಂತ ಮಾಡೋದು ಕಷ್ಟನೇ. ಅವಳು ಇವತ್ತು ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ಇನ್ನು 2 ದಿನ ಇದೆ, ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಮೊದ್ಲು ನೀನ್ ಇಲ್ಲಿಂದ ತಪ್ಪಿಸ್ಕೊಳಮ್ಮ. ಕೆಳಗ್ ಹೋಗಿರೋ ಜೈ ಯಾವ ಕ್ಷಣದಲ್ಲಾದ್ರೂ ಮೇಲ್ ಬರ್ಬೋದು. ಹೌದಮ್ಮ, ಜೈ ಮೇಲ್ ಬಂದ ಅಂದ್ರೆ ನೀನ್ ಮೇಲ್ ಹೋಗೋದೆ. ಮೇಲೆ ಅಂದ್ರೆ ಇನ್ನೊಂದು ಫ್ಲೋರ್ ಅಲ್ಲಮ್ಮ, ಪೂರ್ತಿಯಾಗಿ ಮೇಲೆ ಹೋಗ್ಬೇಕು. ನಿತ್ಯ, ಈ ಕಡೆ ಬ್ಯಾಕ್ ಡೋರ್ ಇದೆ, ಹೋಗಮ್ಮ, ಬೇಗ ಹೋಗು. ಈ ಸಲನಾದ್ರೂ ಸರಿಯಾಗಿ ಪ್ಲಾನ್ ಮಾಡಮ್ಮ, ಇಲ್ದಿದ್ರೆ ಮತ್ತೆ ಹೀಗೆ ಬ್ಯಾಕ್ ಡೋರ್ ಅಲ್ಲಿ ಕಳ್ಳಿ ಹಾಕಿ ಹೋಗ್ಬೇಕು. ಏನ್ರಿ ಮಾತಾಡ್ತಿದ್ದೀರಾ ನೀವು? ನಿತ್ಯ ಎಲ್ಲಿಗೆ ಹೋದ್ಲು? ನಾನ್ ಎಲ್ಲೂ ಹೋಗ್ಲಿಲ್ಲ ಮಾಮ್, ಇಲ್ಲೇ ಇದ್ದೀನಿ. ಅದ್ ಸರಿ, ನೀನ್ ಹೋದ್ ಕೆಲ್ಸ ಏನಾಯ್ತು ಮಾಮ್? ಅವಳ ಸಾವನ್ನ ತಡಿಯೋಕೆ ಹೋಮ ಮಾಡ್ಸಿದ್ರಂತೆ. ಹೋಮ ನಡೀತಾ ಇಲ್ಲ ನಿಲ್ತಾ? ಸ್ಟೂಪಿಡ್ ಮಾಮ್. ನಿಂಗಿರೋ ಮನೆಯಿಂದ ಮನುಷ್ಯನ ಕೊಂಡ್ಕೋಬಹುದು ಹೊರ್ತು ಶಾಪನ ಕೊಂಡ್ಕೊಳಕ್ಕಾಗತ್ತಾ? ಇಟ್ಸ್ ಇಂಪಾಸಿಬಲ್. 4 ತಲೆಮಾರಿನ ಸೊಸೆಯರ್ನ ಕರ್ಕೊಂಡು ಹೋದ ಶಾಪ 5ನೇ ತಲೆಮಾರನ್ನ ಯಾಕೆ ಬಿಟ್ಬಿಡತ್ತೆ? ನೀನ್ ಕಟ್ಟಿದ ಕಟ್ಟನ್ನ ನಾನು ಈಸಿಯಾಗಿ ಬಿಡಿಸ್ಕೊಂಡು ಹೊರಗೆ ಬಂದೆ. ಆದ್ರೆ ಶಾಪದಿಂದ ಹೊರಗೆ ಬರೋದು ಗಂಗಾಗಲ್ಲ ಮಾಮ್. ಅವಳ ಸಾವನ್ನ ನೀನು ತಡೆಯೋದಿಕ್ಕಾಗಲ್ಲ. ಹೌದೇ? ಗಂಗಾ ಸಾವನ್ನ ನಾನು ತಡಿಯಕ್ಕಾಗಲ್ಲ, ಆ ದೇವರು ಕೂಡ ತಡೆಯಲ್ಲ ಅಂತ ಅರ್ಥ ಆಯ್ತು. ಸೊ ಈಗ್ಲಾದ್ರೂ ರಿಯಲೈಸ್ ಆದೆ ಅಂತ ಆಯ್ತು. ಗುಡ್. ಹೆತ್ತ ಮಗಳು ಕಣ್ಮುದ್ದೆ ಸಾವಗ್ ಹತ್ರ ಹಾಕ್ತಿದ್ರೆ ಒಬ್ಬ ತಾಯಿ ಪಡೋ ನರಕ ಹೇಗಿರತ್ತೆ ಅಂತ ನಿನಗೆ ಅರ್ಥ ಆಗಲ್ಲ. ಈಗಾಗ್ಲೇ ಅರ್ಥ ಸತ್ತು ಹೋಗಿದ್ದೀನಿ. ನಿನ್ ಮಾತಿಂದ ಪೂರ್ತಿ ಕೊಲ್ಬೇಡ ನನ್ನ.
ಸೋ ಸ್ಯಾಡ್ ಮಾಮ್. ಐ ಆಮ್ ಸಾರಿ. ನಿನಗೇನ್ ಬೇಕೆ? ಅವಳ ಸ್ಥಾನ ಅಲ್ವಾ? 2-3 ದಿನದಲ್ಲಿ ಅವಳು ಹೇಗೂ ಸತ್ತು ಹೋಗ್ತಾಳೆ. ಆಮೇಲೆ ನಿನ್ನಿಷ್ಟ ಬಂದಿದ್ದನ್ನ ನೀನ್ ಮಾಡ್ಕೋ. ನಿನ್ಗೆ ಏನ್ ಬೇಕೋ ಅದೇ ತಗೋ. ಆ ಸ್ಥಾನ, ಆ ಮನೆ, ಆ ಕುಟುಂಬ, ಆ ಆಸ್ತಿ, ಜೈ ಎಲ್ಲ ಎಲ್ಲ ನಿಂದೆ. ತಡೆಯೋಕೆ ಕೇಳೋದಕ್ಕೆ ನಾನು ಕೂಡ ಬದುಕಿಲ್ದೇ ಇರಬಹುದು. ವೈ ಮಾಮ್? ಅವಳು ಹೋದ್ರೆ ನನ್ನ ಅಮ್ಮನ ಸ್ಥಾನ ನಿನಗೆ. ನೀನು ನನ್ನ ಮೇಲಿರೋ ಕೇರಿಂಗ್ನ, ಲವ್ನ ಗಂಗಾಗೆ ಶಿಫ್ಟ್ ಮಾಡ್ದಾಗೆ ನಾನು ಯಾರಿಗೂ ಶಿಫ್ಟ್ ಮಾಡಲ್ಲ. ನಿನ್ನಂತ ಸ್ಯಾಡೆಸ್ಟ್ ಮಗಳಿಗೆ ಮದರ್ ಆಗಿರೋದಕ್ಕಿಂತ ಗಂಗಾ ಸತ್ ಮೇಲೆ ನಾನು ಸೂಸೈಡ್ ಮಾಡ್ಕೊಳ್ಳೋದೇ ಒಳ್ಳೇದು. ಓಕೆ ಮಾಮ್, ಆಸ್ ಯು ವಿಶ್. ಒಂದಂತೂ ನೆನ್ಪಿಟ್ಕೊ ನಿತ್ಯ, ಅವಳು ಯಾಕಾಗ ಸಾಯ್ತಾ ಇದ್ದಾಳೋ ಗಂಗಾಗ್ ಗೊತ್ತಿಲ್ಲ. ಜೈನ ಮದ್ವೆ ಮಾಡ್ಕೊಂಡ್ ಕ್ಷಣದಿಂದ ತನ್ನನ್ನ ಶಾಪ ಬೆನ್ನಡ್ತಾ ಇದೆ ಅಂತ ಅವಳಿಗೆ ಗೊತ್ತೇ ಇಲ್ಲ. ಆ ಶಾಪಕ್ಕೆ ಗಂಗಾನ ದೂಡಿದ್ ಕೂಡ ನಾವೇ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಆದ್ರೆ ಅವಳು ನಮಗೋಸ್ಕರ ಸಾಯ್ತಾ ಇದ್ದಾಳೆ. ನಿನ್ನ ಬದುಕಿಸೋದಕ್ಕೋಸ್ಕರ ಅವಳು ಬಲಿ ಆಗ್ತಿದ್ದಾಳೆ. ಆ ಮಾಯಿಕೆನ ನೆಮ್ಮದಿಯಿಂದ ಸಾಯೋದಕ್ಕೆ ಬಿಡು. ನಿನ್ನ ಬೇಡ್ಕೊಳ್ಳೋದು ಅದೊಂದೇ ಕಣ. ಹಾ, 2-3 ದಿನದಲ್ಲಿ ಅವಳು ಹೇಗೂ ಸತ್ತು ಹೋಗ್ತಾಳೆ. ಆಮೇಲೆ ನಿನ್ನಿಷ್ಟ ಬಂದಿದ್ದನ್ನ ನೀನ್ ಮಾಡ್ಕೋ. ಆ ಮಾಯಿಕೆನ ನೆಮ್ಮದಿಯಿಂದ ಸಾಯೋದಕ್ಕೆ ಬಿಡು. ನಿನ್ನ ಬೇಡ್ಕೊಳ್ಳೋದು ಅದೊಂದೇ ಕಣೆ. ಇಷ್ಟು ಚಿಕ್ಕ ಲಾಜಿಕ್ನ ಹೇಗ್ ಮಿಸ್ ಮಾಡ್ದೆ ನಾನು? ನಿತ್ಯ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಎಸ್. ಇನ್ನೊಂದು ಸ್ವಲ್ಪ ಬೇಕು. ಇನ್ನೊಂದು ಸ್ವಲ್ಪ ಹಾಕೋಣ. ಹಲೋ 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 ಯಜಮಾನ್ರೆ, ಏನ್ ಮಾಡ್ತಿದ್ದೀರಾ? ಹಾಲಿಗೆ ಕೇಸರಿ ಹಾಕ್ತಿದ್ದೀನಿ. ನೀವ್ ಆಡೋದ್ ನೋಡ್ತಿದ್ರೆ ಹಾಲಿಗೆ ಕೇಸರಿ ಹಾಕ್ತಿರೋ ಹಾಗಿಲ್ಲ, ಕೇಸರಿ ಒಳಗೆ ಹಾಲು ಹಾಕ್ತಿರೋ ಹಾಗಿದೆ. ಕೇಸರಿ ಹಾಲು ಎಷ್ಟು ಜಾಸ್ತಿ ಕುಡಿದ್ರು ಅಷ್ಟು ಒಳ್ಳೇದಮ್ಮ. ಅತ್ಯ ಕುಡಿದ್ರೆ ಕತೆ ಕೆಡತ್ತೆ, ಮೊದ್ಲಿಗೆ ಪ್ರಾಬ್ಲಮ್ ಆಗತ್ತೆ. ಏನೂ ಇಲ್ಲ, ಬೇಬಿ ಅಂದವಾಗಿ ಕೆಂಪು ಹುಟ್ಟುತ್ತಾಳೆ. ಅಂದದ್ ವಿಷಯ ಪಕ್ಕಕ್ಕಿಡಿ, ಕೆಂಪು ತುಂಬಾ ಹೆಚ್ಚಾದ್ರೆ ಕಷ್ಟ ಅಲ್ವಾ? ನಿಜನೇ ಅಲ್ವಾ? ಯಾರೋ ಫಾರಿನ್ ಹುಡುಗಿ ಅನ್ಕೋತಾರೆ. ಅದಕ್ಕೆ ಕಡಿಮೆ ಹಾಕಿ. ಸರಿ, ಈ ಸಲ ಹೀಗೆ ಕುಡ್ದ್ಬಿಡು. ಆದ್ರೂ ಹುಟ್ಟೋದ್ ನನ್ ಬೇಬಿ ಅಲ್ವಾ, ಅವಳಿಗೆ ನನ್ ಕಲರೇ ಬರುತ್ತೆ. ನಿನಗಿಂತ ಸ್ವಲ್ಪ ಕಲರ್ ಜಾಸ್ತಿ ಅಲ್ವಾ ನಾನು? ಏನ್ ಯಜಮಾನ್ರೆ? ಅಂದ್ರೆ ಅದು ನೀನ್ ಕೂಡ ಕಲರಾಗೆ ಇದೆಯಲ್ಲ. ನಿಮಗಿಂತ ಕಡಿಮೆ ಏನಿಲ್ಲ. ಕಾಸ್ಟ್ ಫೀಲಿಂಗ್ ತರ ಈ ಕಲರ್ ಫೀಲಿಂಗ್ ಯಾಕೆ ಬಿಡು. ಬೇಬಿಗೆ ನಿನ್ ಕಲರ್ ಬಂದ್ರೂ ಪರವಾಗಿಲ್ಲ, ನಿನ್ ಬುದ್ಧಿ ಮಾತ್ರ ಬರಬಾರ್ದು. ಎಲ್ಲ ನನ್ ಬುದ್ಧಿನೇ ಬರ್ಲಿ. ನನ್ ಬುದ್ಧಿಗೆ ಏನಾಗಿದೆ? ಒಳ್ಳೆ ಬುದ್ಧಿನೇ ಅಲ್ವಾ? ಸೀಕ್ರೆಟ್ ಮುಚ್ಚಿಡೋ ಬುದ್ಧಿ ನಿಂದು. ಯಾವ ವಿಷಯನೂ ನನಗೆ ಹೇಳಲ್ವಲ್ಲ. ಏನ್ ಹೇಳಿದ್ರು ಇವ್ರು ಅಲ್ಲಿಗೆ ಬರ್ತಾರೆ. ನಾನು ಈ ಹಾಲು ಕುಡಿಲ್ಲ ಬೇಡ್ವಾ? ಅಯ್ಯೋ, ಕುಡಿ ಬಂಗಾರ. ಮತ್ತೆ ಏನೇನೋ ಹೇಳ್ತೀರಾ? ಸಾರಿ 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 ಸಾರಿ, ನಿನಗೆ ಸೀಕ್ರೆಟ್ ವಿಷಯ ಮಾತಾಡೋದು ಇಷ್ಟ ಇಲ್ಲ ಅಲ್ವಾ? ಆ ಟಾಪಿಕ್ ಬಂದ್ರೆ ತಮ್ಮ ಫೇಸು ಚಿಕ್ಕದಾಗ್ಬಿಡುತ್ತೆ.
ಕೆನ್ನೆ ಒಳಗೆ ಹೋಗಿ ಕೋಪ ಬರುತ್ತೆ. ಹಾಲು ಕುಡಿ. ಇನ್ನು ಮಲ್ಕೊಂಡು ನಿದ್ದೆ ಮಾಡು. ಇಷ್ಟು ಬೇಗ ನಿದ್ರೆನಾ? ಸ್ವಲ್ಪ ಹೊತ್ತು ಮಾತಾಡ್ರಿ. ಹಲೋ, ಇದು ಬೆಡ್ ಟೈಮ್ ಬೇಬಿ, ನಿದ್ರೆ ಮಾಡಬೇಕು. ಹೋಮ ಅಂತ ತಲೆ ತಿಂದು ಮಾರ್ನಿಂಗ್ ಟೈಮ್ ಎಲ್ಲ ವೇಸ್ಟ್ ಮಾಡಿದ್ರಿ. ಹೋಮ ಕೆಟ್ಟದಲ್ಲ ರೀ, ಒಂದು ಒಳ್ಳೆ ಕೆಲ್ಸ. ಆ ಏನು ಒಳ್ಳೇದಾಯ್ತು? ಮೊದ್ಲೇನೋ ಅಪಾಯ ಅಂತಂದ್ರು, ಮನೆ ದೀಪ ಆರ್ ಹೋಗುತ್ತೆ ಅಂತಂದ್ರು. ಅದು ಆರದೇ ಇರೋದಕ್ಕೆ ಹೋಮ ಮಾಡಿ ಅಂತಂದ್ರು. ಅದು ಕೂಡ ನಿಂತಿದ್ದಕ್ಕೆ ಈಗ ಅನಿಷ್ಟ ಅಂತ ಹೇಳ್ತಿದ್ದಾರೆ. ಎಲ್ಲ ನಾನ್ ಸೆನ್ಸು, ಟೈಮ್ ವೇಸ್ಟ್. ದೇವಿಪುರದ ಗುಡಿಗೆ ದೊಡ್ಡ ಗಡ್ಡ ಬಿಟ್ಟಿರೋ ಒಬ್ಬ ಸನ್ಯಾಸಿ ಬಂದ. ಅವನೇನೋ ಹೇಳ್ದ ಅಂತ ಶಾಸ್ತ್ರಿಗಳು ಹೇಳಿದ್ರಂತೆ. ರೂಪಾ ಆಂಟಿನ ಕರ್ಕೊಂಡು ಅಜ್ಜಿ ಇಲ್ಲಿಂದ ಹೋಗಿದ್ದಾರೆ. ಎಲ್ಲ ಕೆಲ್ಸಕ್ಕೆ ಬರ್ದಿರೋ ವೇಸ್ಟ್. ಅಜ್ಜಿ ಎಲ್ಲ ಗೊತ್ತಿರೋ ದೊಡ್ಡವರು. ನಮ್ಮಮ್ಮ ಚೆನ್ನಾಗಿ ಓದಿದ್ದಾರೆ. ಏನ್ ಮಾಡಿದ್ರು ಒಂದ್ ಅರ್ಥ ಇರುತ್ತಲ್ವಾ ರೀ. ಅಜ್ಜಿಗೇನೋ ತುಂಬಾ ಕಾಳಜಿ. ಅವ್ರೇನೋ ಹೇಳ್ತಾರೆ, ನಿಮ್ಮ ಅಮ್ಮ ಅನ್ನೋರು ದೊಡ್ಡ ಮಹಾನಟಿ, ಅವ್ರದೊಂದು ನಾಟಕ, ನಿಂದೊಂದು ಹಳ್ಳಿ ಇನೋಸೆನ್ಸು. ಗುಡಿಲಿ ಆ ಸನ್ಯಾಸಿಗಳ ಗಲಾಟೆ. ಈ ಗಲಾಟೆನೆಲ್ಲ ಇಲ್ಲಿಗೆ ಬಿಡು ಗಂಗಾ ಪ್ಲೀಸ್. ನನಗಂತೂ ತುಂಬಾ ತಲೆನೋವಾಗ್ತಿದೆ. ಮಲ್ಕೋ. ಮೊದ್ಲೇನೋ ಅಪಾಯ ಅಂತಂದ್ರು, ಮನೆ ದೀಪ ಆರ್ ಹೋಗುತ್ತೆ ಅಂತಂದ್ರು. ಅದು ಆರದೇ ಇರೋದಕ್ಕೆ ಹೋಮ ಮಾಡಿ ಅಂತಂದ್ರು. ಅದು ಕೂಡ ನಿಂತಿದ್ದಕ್ಕೆ ಈಗ ಅನಿಷ್ಟ ಅಂತ ಹೇಳ್ತಿದ್ದಾರೆ. ಎಲ್ಲ ನಾನ್ ಸೆನ್ಸು, ಟೈಮ್ ವೇಸ್ಟ್. ದೇವಿಪುರಕ್ಕೆ ಯಾವಾಗ ಹೋದ್ರು ಏನಾದ್ರೂ ಒಂದು ಕೆಟ್ಟದಾಗತ್ತೆ. ಅಲ್ಲಿ ಏನಿದೆ? ತಿಳ್ಕೋಬೇಕು. ಬೆಳಗ್ಗೆನೆ ಆ ಪ್ರಯತ್ನ ಮಾಡಬೇಕು. ಬೆಳಗ್ಗೆನೆ ಆಕಳ್ಕೆನಾ? ಬೆಳಿಗ್ಗೆ ನಿದ್ರೆ ತಪ್ಪಿಸಿ ಕರ್ಕೊಂಡು ಬಂದ್ರೆ ಆಕಳ್ಕೆ ಅಲ್ದೆ ಹಪ್ಪಳ ಒಡೆ ಎಲ್ಲ ಬರುತ್ತೇನೆ. ಮತ್ತಿನ್ನೇನ್ ಮಾಡ್ಬೇಕಿತ್ತು? ಆ ನಿತ್ಯ ಫೋನ್ ಮಾಡಿ ಬೇಗ ಬನ್ನಿ ಅಂತ ಹೇಳಿದ್ಲಲ್ಲ. ಹೇಳಿದ್ದೆ ಹೇಳೋ ದಾಸ ಅನ್ನೋ ಹಾಗೆ ಆ ಮಹಾತಾಯಿಗೆ ಬೇರೆ ಕೆಲ್ಸ ಇಲ್ಲ. ನಮ್ಗೆ ಹೊಟ್ಟೆ ತುಂಬಾ ತಿನ್ನಕ್ ಬಿಡದೆ, ಕಣ್ ತುಂಬಾ ನಿದ್ರೆ ಮಾಡೋಕು ಬಿಡದೆ ಕಾಟ ಕೊಡ್ತಾಳೆ. ಇಷ್ಟು ಬೆಳಗ್ಗೆ ಫೋನ್ ಮಾಡಿದ್ಲು ಅಂದ್ರೆ ಏನಿರಬಹುದು ಅಂತೀರಾ? ಅವಳ ಮನೇಲಿ ಟೂತ್ ಪೇಸ್ಟ್ ಮುಗ್ದಿರತ್ತೆ, ಟೂತ್ ಬ್ರಷ್ ಕೂಡ ಇಲ್ವೇನೋ. ಅದಕ್ಕೆ ತಗೊಂಡ್ ಬಾ ಅನ್ನಕ್ಕೆ ಫೋನ್ ಮಾಡಿರ್ಬೇಕು. ಫೋನಲ್ಲಿ ಅದೇನು ಹೇಳಿಲ್ವಲ್ಲ ರೀ. ಅಯ್ಯೋ, ನಿನ್ ಮೂತಿಗಿಷ್ಟು. ನಾನು ತಾನ ಅಂದ್ರೆ ನೀನು ತಂದಾನ ಅಂತೀಯಲ್ಲೇ. ನೀನೇನೋ ದೊಡ್ಡ ಬುದ್ಧಿವಂತೆ ಅನ್ಕೊಂಡ್ರೆ ನೀನ್ ಕೂಡ ನನ್ನ ಹಾಗೆ ಯೋಚನೆ ಮಾಡ್ತೀಯಲ್ಲೇ. ಸಹವಾಸ ದೋಷ ಎಲ್ಲಿ ಹೋಗುತ್ತೆ ಹೇಳಿ? ಏನ್ರಿ, ನಮ್ಗಿಂತ ಮೊದ್ಲೇ ಬಂದು ನಿಂತಿದ್ದಾಳೆ ಅಂದ್ರೆ ಮ್ಯಾಟ್ರ್ ಏನೋ ಸೀರಿಯಸ್ ಇರ್ಬೇಕು. ಬೇಗ ನಡಿ, ಅದೇನೋ ಕೇಳ್ಬೇಕಲ್ಲ. ನಿತ್ಯ, ಅಮ್ಮ ನಿತ್ಯ, ಇಷ್ಟು ಬೆಳಿಗ್ಗೆ ಬರಕ್ ಹೇಳಿದ್ಯಲ್ಲ, ರಾತ್ರಿ ಎಲ್ಲ ನಿದ್ರೆ ಇಲ್ವಾ? ಆ ಗಂಗಾ ಕನ್ಸಲ್ ಬಂದ್ಲಾ? ಅದೇ ಕನ್ವರ್ಕೆನಾ? ಬೆಚ್ಚ ಬಿದ್ದು ಹೆದ್ರಿ ಫೋನ್ ಮಾಡಿದ್ಯಾ? ನಿಮ್ ಓವರ್ ಆಕ್ಟಿಂಗ್ ಸ್ವಲ್ಪ ನಿಲ್ಲಿಸ್ತೀರಾ? ನಿನಗ್ ಹೇಗಿದ್ಯೋ ಏನೋ, ನಮಗ್ ಮಾತ್ರ ನಿಮ್ ಅಂಕಲ್ ಹೇಳ್ದ ಹಾಗೆ ಆಗಿದ್ಯಮ್ಮ. ನಿದ್ರೆ ಬರ್ತಿಲ್ಲ. ಸ್ವಲ್ಪ ನಿದ್ರೆ ಬಂದ್ರು ಗಂಗಾ ಕನ್ಸಲ್ ಬರ್ತಾಳೆ. ಕಣ್ಣು ಮುಚ್ಚಿದ್ರು ಕಣ್ ಬಿಟ್ರು ಅವಳೇ ಕಾಣ್ತಾಳೆ. ಇನ್ಮೇಲೆ ನಿಮಗೆ ಆ ಕನ್ಸ್ ಬರಲ್ಲ, ಅವಳಿಗೆ ಬರುತ್ತೆ. ಮತ್ತೆ ಏನ್ ಪ್ಲಾನ್ ಮಾಡಿದ್ಯಮ್ಮ? ಈ ಸಲ ಆದ್ರೂ ಒಳ್ಳೆ ಪ್ಲಾನ್ ಮಾಡಿದ್ಯೇನಮ್ಮ? ಹೇಳಮ್ಮ. ಗಂಗಾನ ಕತ್ತಿಯಿಂದ ಚುಚ್ಚೋದಾ, ಗನ್ನಲ್ಲಿ ಸುಡೋದಾ, ಕಾರಲ್ಲಿ ಗುದ್ದೋದಾ, ಮೆಟ್ಲು ಮೇಲಿಂದ ತಳ್ಳೋದಾ,
ಆಯಿಲ್ ಕೆಳಗೆ ಹಾಕಿ ಜಾರ್ ಬೀಳೋ ಹಾಗೆ ಮಾಡೋದಾ? ಹಾಲಲ್ಲಿ ವಿಷ ಹಾಕೋದಾ? ಏನ್ ಮಾಡೋದಮ್ಮ? 2 ದಿನದಲ್ಲಿ ಒಬ್ಬ ಮನುಷ್ಯನ ಮರ್ಡರ್ ಮಾಡೋದು ಹೇಗೆ ಅಂತ ಪುಸ್ತಕ ಬರಿಬೇಕು ಅಂದ್ಕೊಂಡಿದ್ದೀರಾ? ಅಂದ್ರೆ ನಮ್ಮಂತ ವಿಲನ್ಗಳು ಮರ್ಡರ್ ಮಾಡೋದಕ್ಕೆ ಇಂಥ ಪ್ಲಾನೇ ಅಲ್ವಾ ಮಾಡೋದು? ಈ ಸಲ ಪ್ಲಾನ್ ನ ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಚೇಂಜ್ ಮಾಡ್ಬೇಕಮ್ಮ. ಇದೆಲ್ಲ ತುಂಬಾ ಕಾಮನ್ ಆಯ್ತು, ಬೋರ್ ಕೂಡ ಆಗ್ತಿದೆ. ಅದಕ್ಕೆ ಈ ಸಲ ವೆರೈಟಿಯಾಗಿ ಪ್ಲಾನ್ ಮಾಡಿದ್ದೀನಿ. ಅಷ್ಟಕ್ಕೂ ಆ ಗಂಗನ್ನ ನಾವ್ಯಾಕೆ ಕೊಲ್ಬೇಕು? ನಿನ್ಗೆ ಜೈ ಬೇಕು, ನಮ್ಗೆ ಆಸ್ತಿ ಬೇಕು ಅಂತ. ದಟ್ಸ್ ನಾಟ್ ಮೈ ಕ್ವೆಶ್ಚನ್. ಆ ಗಂಗನ ನಾವೇ ಯಾಕೆ ಕೊಲ್ಬೇಕು? ಅವಳೇ ಸಾಯ್ಬೋದಲ್ಲ. ಆ ಗಂಗಾನ ಕೊಂದು ನಾನು ಅವಳ ಪ್ಲೇಸಿಗೆ ಯಾಕೆ ಹೋಗ್ಲಿ? ಅವಳೇ ಸತ್ತು ನನಗ ಪ್ಲೇಸ್ ಕೊಡ್ಬೋದಲ್ವಾ? ಅದ್ ಹೇಗಾಗತ್ತಮ್ಮ? ನಡೆಯುತ್ತೆ. ಗಂಗಾ ತಾನಾಗ್ ತಾನು ಸುಸೈಡ್ ಮಾಡ್ಕೊಂಡು ನಿನ್ಗೆ ಆ ಪ್ಲೇಸ್ ಕೊಡ್ತಾಳಾ? ಇಂಪಾಸಿಬಲ್. ಇಟ್ಸ್ ಪಾಸಿಬಲ್.